ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ಚಟುವಟಿಕೆಗಳನ್ನು ಉದ್ಘಾಟನೆ ಮಾಡಿದ ಶಾಸಕರು. ಭಾರತದ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶ್ವವೇ ತಲೆಬಾಗಿದೆ ಎಂದ ಬೇಳೂರು. ಮಲೆನಾಡು ಶಿಕ್ಷಣಕ್ಕೆ ಪೂರಕ ಪ್ರದೇಶ ಎಂದ ಡಾಕ್ಟರ್ ಶಿವಾನಂದ ಕೆಳಗಿನಮನಿ. ಅಭಿವೃದ್ಧಿಗೆ ಅನುದಾನ ನೀಡಲು ಚೇತನ್ ರಾಜ್ ಕಣ್ಣೂರು ಮನವಿ. ಲಯನ್ಸ್ ಕ್ಲಬ್ ಮೂಲಕ ಚರ್ಚ್ಗೆ ವೀಲ್ ಚೇರ್ ನೀಡಿದ ನಾಗರಾಜ್. ಈಗ ಸುದ್ದಿಯ ವಿವರ. ಪದವಿ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಓದಿನ ಮೇಲಿರಲಿ. ನಿಮ್ಮ ಸಣ್ಣ ತಪ್ಪು ಭವಿಷ್ಯವನ್ನು ಬಲಿ ತೆಗೆದುಕೊಳ್ಳಲೂಬಹುದು. ಎಂತಹ ಸಂದರ್ಭದಲ್ಲಿಯೂ ಶಿಕ್ಷಣದ ಮೇಲಿನ ಆಸಕ್ತಿ ಕಳೆದುಕೊಳ್ಳಬೇಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಲಹೆ ನೀಡಿದರು. ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ 2025-26ನೇ ಸಾಲಿನ ಕ್ರೀಡೆ, ಸಾಂಸ್ಕೃತಿಕ, ಎನ್ಎಸ್ಎಸ್ ಸೇರಿ ವಿವಿಧ ಚಟುವಟಿಕೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಶಿವಾನಂದ ಕೆಳಗಿನಮನಿ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಪ್ರಾಚಾರ್ಯ ಡಾಕ್ಟರ್ ಸಣ್ಣ ಹನುಮಪ್ಪಾಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಡಾಕ್ಟರ್ ಸುರೇಶ್ ಗೌಡ, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ಎಲ್ ಚಂದ್ರಪ್ಪ, ಪ್ರಮುಖರಾದ ಐಜಿ ಪ್ರಕಾಶ್, ಇಲಿ ಶ್ರೀಧರ್, ಯಶೋದಮ್ಮ, ಸಂತೋಷ್ ಸದ್ಗುರು, ಡಾಕ್ಟರ್ ಮಮತಾ ಹೆಗಡೆ, ಡಾಕ್ಟರ್ ಕುಂಸಿ ಉಮೇಶ್ ಇನ್ನಿತರರು ಹಾಜರಿದ್ದರು. ಅಮೃತ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಆಶ್ರಿತಾ ಸ್ವಾಗತಿಸಿದರು. ಪ್ರೊಫೆಸರ್ ಮೇಘ ಪ್ರಾಸ್ತಾವಿಕ ಮಾತನಾಡಿದರು. ಸುಷ್ಮಾ ಮತ್ತು ಅಶ್ವಥ್ ನಿರೂಪಿಸಿದರು. ಚಂದನ ಭರತನಾಟ್ಯ ಜನಾಕರ್ಷಣೆಗೆ ಪಾತ್ರವಾಯಿತು. ಭಾರತ ದೇಶ ಅಮೆರಿಕೆಯಲ್ಲ, ಬೇಕಾದಷ್ಟು ದೇಶಕ್ಕೆ ಏನಾದರೂ ನಾವು ಕೊಡಬೇಕಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದೆ. ಇವತ್ತು ನಾವು ಶಕ್ತಿಶಾಲಿಯಾಗಿದ್ರು ಅಂತೇಳಿ ಅದು ಶಿಕ್ಷಣ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಶಿಕ್ಷಣದ ಕ್ರಾಂತಿ ಆಗಿದೆ. ಇವತ್ತು ಕಾಲೇಜ್, ಇವತ್ತು ಪ್ರಾಥಮಿಕ ಹಂತದಲ್ಲಿರ್ಬೋದು, ಹೈಸ್ಕೂಲ್ ಹಂತದಲ್ಲಿರ್ಬೋದು, KPSC ಶಾಲೆಯನ್ನು ಹಿಡಿದು ಕಾಲೇಜಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಹಾಸ್ಟೆಲ್ಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲದೆ ಸರ್ಕಾರಗಳು ಮಾಡ್ತಾ ಬಂದಿದೆ. ಹೋದ ವರ್ಷ ಇವತ್ತು ಹಾಸ್ಟೆಲ್ಗಳಿಗೆ ನಾವು 1,000 ರೂಪಾಯಿ ಜಾಸ್ತಿ ಮಾಡಿದ್ವಿ ಒಂದು ವಿದ್ಯಾರ್ಥಿಗಳಿಗೆ. ಪೌಷ್ಟಿಕ ಆಹಾರ ಸಾಕಾಗೋದಿಲ್ಲ ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಕೊಡಬೇಕಂತೇಳಿ ಅದನ್ನು ಇವತ್ತು ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಹಾಗೆ ಶಿಕ್ಷಣಕ್ಕಾಗಿ ಹೆಚ್ಚಿನ ಸರ್ಕಾರ ಕೊಡ್ತಾರೆ. ಅದೇ ರೀತಿ ತಾವು ಸಹ ತಾವು ನಂಬಿದ ನಿಮ್ಮ ತಂದೆ ತಾಯಿಗಳಿಗೆ ತಾವು ಗೌರವ ಕೊಡಬೇಕು. ಬಹುಶಃ ಅವರ ಮಕ್ಕಳಿಗೆ ಅವರ ತಂದೆ ತಾಯಿಗೆ ಆಸೆ ಏನಿರುತ್ತೆ ಹೇಳಿ, ನಮ್ಮ ಮಗ ಹೀಗಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, KS ಆಗಬೇಕು. ಇಲ್ಲಿ ಡಾಕ್ಟರ್ ಗೌಡ ಅವ್ರ ಮಗ IAS ಆಗಿದ್ದಾರೆ. ಬಹಳ ಖುಷಿ ಆಯಿತು. ಚಂದ್ರಶೇಖರ್ ಮಗ, ಚಂದ್ರಶೇಖರ್ ಮಗ ಮೊನ್ನೆ IAS ಆಗಿದ್ದಾರೆ. ನನಗೆ ಎಷ್ಟು ಖುಷಿ ಆಗುತ್ತೆ. ಇವ್ರ ಮಗ ಸಾಗರ ಹುಡುಗ ಮನೆ ಒಂದು IAS ಆಗಿದ್ದಾರೆ. ಇಲ್ಲೇ ಸನ್ಮಾನ ಮಾಡಿದ್ದವಲ್ಲ ಹಿಂದಿನ ಸರಿ, ಎಷ್ಟು ಖುಷಿ ಆಗ್ಬೋದ್ರ. ಹಾಗೆ ಆ ಥರ ಚೆನ್ನಾಗಿರ್ಬೇಕು. ತಂದೆ ತಾಯಿಗಳ ಆಸೆ ಈಡೇರಿಸುವಂಥ ಮಕ್ಕಳಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಷ್ಟು ನಾವು ಏನು ಕೇಳಲ್ಲ. ನೀವು ಖುಷಿಯಾಗಿರಿ. ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಏನೇನು ಕಾರ್ಯಕ್ರಮ ಇದೆ ಎಂಜಾಯ್ ಮಾಡಿ. ಎಲ್ಲ ಇವತ್ತು ಇಲ್ಲಿ ಇವತ್ತು ನಾವು ಏನು ಕೇಳೋದಿಲ್ಲ, ಜಾಸ್ತಿ ಮಾತಾಡೋಕೆ ಹೋಗೋದಲ್ಲ. ನಾವು ಹೇಳೋದಕ್ಕಿಂತ ಹೆಚ್ಚಾಗಿ VC ಅವರು ಅಲ್ಲಿಂದ ಬಂದಿದ್ದಾರೆ, ಅವರು ಮಾತಾಡ್ತಾರೆ, ಡಾಕ್ಟರ್ ಮಾತಾಡ್ತಾರೆ. ಅಂದರೆ ಸಂದೇಶಗಳನ್ನು ಕೊಡುವಂಥ ಕೆಲಸ ಇರ್ತಕ್ಕಂಥ ಭವಿಷ್ಯಗಳಿದ್ದಾವೆ. ಮತ್ತು ಯಾರೂ ಕೂಡ ದಡ್ಡರಲ್ಲ, ಯಾರೂ ಕೂಡ ಜಾಣರಲ್ಲ. ನಾನು ಯಾವತ್ತೂ ಕೂಡ ಹೇಳ್ತಿರ್ತೇನೆ, ಒಬ್ಬ ವ್ಯಕ್ತಿ ನನಗಿಂತ ಹೆಚ್ಚು ಅವನು ಉತ್ತಮವಾದಂಥ ಅಂಕಗಳನ್ನು ಪಡೆದಿದ್ದಾನೆ, ಅವನು ಜಾಣನಾಗಿದ್ದಾನೆ ಅಂದರೆ ಅವನು ನನಗಿಂತ ಹೆಚ್ಚು ಪ್ರಯತ್ನ ಮಾಡಿದ್ದಾನೆ ಅಂತ ಅರ್ಥ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಯಾವತ್ತೂ ಕೂಡ ನಮಗೆ ಜ್ಞಾನವನ್ನು ಹೊಂದೋದಕ್ಕೆ ಅಥವಾ ಶಿಕ್ಷಣವನ್ನು ಪಡೆಯೋದಕ್ಕೆ ಅಥವಾ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ನಮಗೆ ಜಾತಿ ಆಗಲಿ ಅಥವಾ ಬಡತನವಾಗಲಿ ಇನ್ಯಾವುದೂ ಕೂಡ ನಮಗೆ ಅಡ್ಡೆ ಬರೋದಿಲ್ಲ. ಆದರೆ ನಮಗೆ ನಮ್ಮೊಳಗಡೆ ಇರತಕ್ಕಂತಹ ಶಕ್ತಿ ಏನು, ಸಾಮರ್ಥ್ಯಗಳೇನು, ನಾನೇನು ಸಾಧಿಸಬೇಕು, ನನ್ನ ಗುರಿ ಏನು, ಉದ್ದೇಶಗಳೇನು ಅನ್ನುವಂಥದ್ದನ್ನು ಭೌತಿಕವಾಗಿ ಇವತ್ತು ನೀವು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕಲೆಯ ಇವುಗಳನ್ನೆಲ್ಲ ಉದ್ಘಾಟನೆಯನ್ನು ಮಾಡಿದಿರಿ. ಆದರೆ ಯಾವುದೇ ಒಂದು ಸಾಧನೆ ನೀವು ಸಂಗೀತನೇ ಮಾಡಿ, ನೃತ್ಯವನ್ನೇ ಮಾಡಿ, ಅಭಿನಯವನ್ನೇ ಮಾಡಿ, ಸಂಭಾಷಣೆಕಾರರಾಗಿರಿ, ನಿರ್ದೇಶಕರಾಗಿ ಏನಾದರೂ ಆಗಿ, ಆದರೆ ಒಂದನ್ನು ಇಟ್ಕೊಂಡು ಅದರೊಳಗಡೆ ನಿಮ್ಮೆಲ್ಲ ರೀತಿಯ ಶಕ್ತಿಗಳನ್ನು ತೊಡಗಿಸಿಕೊಂಡ್ರೆ ಖಂಡಿತವಾಗಲೂ ಕೂಡ ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು JNU ಕಾಲೇಜಿಗೆ ಹೋಗಿದ್ದೆ. ಬಹುತೇಕವಾಗಿ ಬೆಂಗಳೂರಿನೊಳಗಡೆ ಸಾಹೇಬರು ಗೊತ್ತು. ಆ JNU ಕಾಲೇಜಿನೊಳಗಡೆ ಒಂದು ಆರ್ಟ್ಸ್ ವಿಭಾಗಕ್ಕೆ ನಾನು ಗೆಸ್ಟ್ ಆಗಿ ಹೋಗಿದ್ದಾಗ ಆ ಕಾಲೇಜಿನೊಳಗಡೆ ಹೋದ ತಕ್ಷಣ ನಾನು ನೋಡಿದೆ ಅಲ್ಲಿ ಎಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಅಲ್ಲಿ ಬೆಳಗಿನ ಇತರೆ ಲಲಿತ ಕಲೆಗಳ ಜ್ಞಾನವನ್ನು ಆತ ಕಲಿತಾ ಇರತಕ್ಕಂಥದ್ದು. ಯಾಕಂದರೆ ಅದು ನನ್ನ ಬದುಕಿಗೆ ಆಗ್ತಾ ಇದೆ. ಪದವಿ ಮುಗಿಸಿದ ತಕ್ಷಣವೇ ನಾನು ನನ್ನ ನೌಕರಿ ಬೇಕು ಅಥವಾ ನಿರುದ್ಯೋಗಿ ಅಂತ ಹೇಳಿ ಅನ್ಸ್ಕೊಳ್ಳೋಕೆ ತಯಾರಿಲ್ಲ ಸರ್. ನಾನು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಇದೆ. ಅದು
ಹೊಸ ಕಾಲೇಜು ತಮಗೆ ತಿಳಿದಿರುವಾಗ ಹಿಂದೆ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಪ್ರಾರಂಭಿಸಿದರು. ಆ ನಂತರ ತಾವು ಈಗ ಶಾಸಕರಾಗಿ ಬಂದ ನಂತರ ಕೂಡ ಒತ್ತು ಕೊಟ್ಟಿದ್ದೀರಿ, ಹೊಸ ಕೊಠಡಿಗಳಿಗೆ ನಿರ್ಮಾಣಕ್ಕೆ ಒತ್ತು ಕೊಟ್ಟಿದ್ದೀರಿ, ಮತ್ತು ಕಾಲೇಜಿಗೆ ಏನು ಬೇಕು ಕೊಡೋಣ ಅಂತಕ್ಕಂಥದ್ದನ್ನ ತಾವು ಭರವಸೆಯನ್ನು ಕೂಡ ಕೊಟ್ಟಿದ್ದೀರಿ. ಆದರೆ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು, ಪ್ರತಿ ವರ್ಷ ಇಲ್ಲಿ ಶಾಮಿಯಾನ ಹಾಕ್ಕೊಂಡ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವು ಕೂಡ ಹಿಂದೆ ನೆನಪು ಮಾಡಿದ್ರಿ, ಇಲ್ಲೊಂದು ಆಡಿಟೋರಿಯಂ ಟೈಪ್ ಮೇಲ್ಗಡೆ ಶೀಟ್ ಹಾಕಿಬಿಟ್ಟು ಮಾಡಿಕೊಡೋಣ ಅಂತೇಳಿ. ದಯಮಾಡಿ ಅದನ್ನು ಈ ಸಾರಿ ಮಾಡಿಕೊಡ್ಬೇಕು. ಅದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಾವು ಒಂದು ಕೊಠಡಿ ಒಳಗಡೆ ನಮ್ಮದು ಲೈಬ್ರರಿ ಇದೆ ಸರ್, ನಮ್ಮದು ಲೈಬ್ರರಿ ಕೊಠಡಿ ಒಳಗಡೆ ಇದೆ. ದಯಮಾಡಿ ಕನಿಷ್ಠ ಒಂದು 50ರಿಂದ 75 ಲಕ್ಷವನ್ನು ತಾವು ಮನಸ್ಸು ಮಾಡಿರೋ ದೊಡ್ಡ ಮ್ಯಾಟ್ರೇ ಅಲ್ಲ, ಒಳ್ಳೆ ಒಂದು ಲೈಬ್ರರಿಯನ್ನು ಕಟ್ಸ್ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಸರ್, ನಮಗೆ ಸಪ್ರೇಟಾಗಿ ಈಗಿರ್ತಕ್ಕಂಥ ಕ್ಯಾಂಟೀನು ತಾತ್ಕಾಲಿಕವಾಗಿ ಶೆಡ್ ಥರ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು, ಒಂದು 25 ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಕ್ಯಾಂಟೀನ್ ಕೂಡ ಆಗುತ್ತೆ. ಅದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಯುವಕ ಮಿತ್ರರಿಗೆ ಬೇಕಾಗಿರ್ತಕ್ಕಂಥದ್ದು ಸರ್ ಏನಂದರೆ, ನಮಗೆ ಇಂಡೋರ್ ಸ್ಪೋರ್ಟ್ಸಿಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಮೆಟೀರಿಯಲ್ ಇಟ್ಕೊಳ್ಳೋದಕ್ಕಿರ್ಬೋದು ಜಾಗ ಇಲ್ಲ. ಹಾಗಾಗಿ ಒಂದು ಸ್ಪೋರ್ಟ್ಸ್ ರೂಮ್ ಅಂತ ಹೇಳ್ಬಿಟ್ಟು ಅದಕ್ಕೊಂದು 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲ ಸಿಬ್ಬಂದಿಗಳು ಬಂತು ಸರ್, ನಿಮ್ಮೆಲ್ಲರೂ ಪರವಾಗಿ ಮಾತಾಡ್ತಾ ಇರೋದು, ನಿಮ್ಮ ಏನು ಆಸೆ ಇದೆ ಅದ್ರ ಬಗ್ಗೆ ಸರ್. ನಮ್ಮ ಪ್ರಿನ್ಸಿಪಾಲಿಂದ ಹಿಡಿದು ಸಿಬ್ಬಂದಿಗಳಿಂದ ಹಿಡಿದು ನಮ್ಮ ಎಲ್ಲ ಮಿತ್ರರು ಏನು ವೆಹಿಕಲನ್ನು ತೊಗೊಂಡು ಬರ್ತೀವಿ, ವೆಹಿಕಲ್ ನಿಲ್ಲಿಸೋದಕ್ಕೆ ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಹಾಗಾಗಿ ತಾವು ದಯಮಾಡಿ ಒಂದು 10 ಲಕ್ಷ ರೂಪಾಯಿನ ಅದಕ್ಕೆ ಅನುದಾನವನ್ನು ನೀಡಬೇಕು. ಮನುಷ್ಯನಲ್ಲಿ ಕೊಡುವ ಸ್ವಭಾವ ಇರಬೇಕು. ಹುಟ್ಟಿನಿಂದ ಸಾಯುವ ತನಕ ಅನೇಕ ಬೇಕು ಬೇಡಗಳಿಗೆ ನಾವು ಸ್ಪಂದಿಸುತ್ತೇವೆ. ಇಂತಹ ಹೊತ್ತಿನಲ್ಲಿ ನಾವು ಸಮಾಜಮುಖಿಯಾಗಿ ಚಿಂತಿಸುವುದರಲ್ಲಿ ತೃಪ್ತಿ ಸಿಗುತ್ತದೆ ಎಂದು ಸಂತ ಜೋಸಫರ ದೇವಾಲಯದ ಧರ್ಮಗುರು ವಿನುತ್ ಬಾಲರಾಜ್ ತಿಳಿಸಿದರು. ಸಾಗರದ ಸಂತ ಜೋಸಫರ ಸಮುದಾಯ ಭವನದಲ್ಲಿ ಶುಕ್ರವಾರ ಲಯನ್ಸ್ ಕ್ಲಬ್ ವತಿಯಿಂದ ವಿಶ್ವ ಸೇವಾ ದಿನಾಚರಣೆ ಪ್ರಯುಕ್ತ ದಾನಿ ಎಂ ನಾಗರಾಜ್ ಚರ್ಚ್ಗೆ ದೇಣಿಗೆಯಾಗಿ ನೀಡಿದ ವೀಲ್ಚೇರ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ದಾನಿ ಎಂ ನಾಗರಾಜ್, ಲಯನ್ಸ್ ಸಂಸ್ಥೆಯ ಅಶ್ವಿನಿ ಕುಮಾರ್ ಮಾತನಾಡಿದರು. ಲಯನ್ಸ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನ್ಯಾಯವಾದಿ ನಾಗರಾಜಿ, ಆಲ್ಬರ್ಟ್ ವಿಕ್ಟರ್ ಫರ್ನಾಂಡಿಸ್, ಪ್ರಕಾಶ್, ಮೈಕಲ್ ಡಿಸೋಜಾ, ಸುಧೀರ್ ಶೆಟ್ಟಿ, ವಿನಯ್ ಕುಮಾರ್, ಪ್ರಭಾವತಿ ಶ್ರೀಧರ್ ಇನ್ನಿತರರು ಹಾಜರಿದ್ದರು. ನಮ್ಮನ್ನು ಸಲ್ಲಿಸುತ್ತ ಸಮಯದ ಅಭಾವ ನನಗೆ ಅರ್ಥ ಆಗುತ್ತೆ. ಎರಡೇ ಮಾತು ತೊಟ್ಟಿಲಿನಿಂದ ಪೆಟ್ಟಿಗೆಯವರೆಗೆ ಹೋಗುವ ತನಕ ಬಟ್ಟಲಿನಲ್ಲಿ ಸ್ವಲ್ಪವಾದರೂ ಪುಣ್ಯವನ್ನು ಕಟ್ಟಿಕೊಳ್ಳಬೇಕು. ತೊಟ್ಟಿಲಿನಿಂದ ಪೆಟ್ಟಿಗೆಯ ತಲುಪುವ ಕಷ್ಟದಲ್ಲಿ ಬಟ್ಟಲಿನಲ್ಲಿ ಸ್ವಲ್ಪವಾದರೂ ಪುಣ್ಯವನ್ನು ಕಟ್ಟಿಕೊಳ್ಳಬೇಕು. ಅದಾಗಿದೆ ಈ ಪುಣ್ಯದ ಕೆಲಸ. ಆದ್ದರಿಂದ ನಮ್ಮ ನಡೆ ನುಡಿ ಯೋಜನೆಗಳು ಪರರಿಗೆ ಹಿತಾಶಕ್ತಿಯನ್ನು ನೀಡುವಂಥದ್ದಾಗಿರಬೇಕು ಹೊರತು ಅವರನ್ನು ನೋಯಿಸಬಾರದು. ಕೊಡುವುದರ ಬಳಿ ಏನು ಇಲ್ಲದಿದ್ದರೂ ತೊಂದರೆ ಇಲ್ಲ, ಪರರ ಮನಸ್ಸನ್ನು ನೋಯಿಸಬಾರದು. ಅದಾಗಬೇಕು ನಮ್ಮ ಮನಸ್ಸು. ಈ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸುವಾಗ ಸಂತ ಜೋಸೆಫ್ ಧರ್ಮ ಕೇಂದ್ರದ ಎಲ್ಲ ಸದಸ್ಯರುಗಳ ಪರವಾಗಿ, ಧರ್ಮ ಕೇಂದ್ರದ ಗುರುಗಳ ಪರವಾಗಿ, ಸಹಾಯಕ ಗುರುಗಳ ಪರವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ನಾವು ಮಾತಾಡಲಿಕ್ಕೆ ಏನಂದ್ರೆ, ಈ ಒಂದು ಹೊರದವರು ಒಂದು ಒಳ್ಳೆ ಮಾತು ಹೇಳ್ಬಿಟ್ರು. ಆ ಮಾತು ನಾವು ಹೇಳಿದ ಮೇಲೆ ಮಾತಾಡುವಂಥ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ತೊಟ್ಟಿಲಿಂದ ಪೆಟ್ಟಿಗೆವರೆಗೆ ಈ ಮಧ್ಯ ಪುಣ್ಯ ಬೇಕು, ಏನಾದರೂ ಕೊಟ್ಟು ಹೋಗ್ಬೇಕು. ಎಲ್ರಿಗೂ ಕೂಡ ಅದೇನಾದ್ರೂ ಮನಸ್ಸಲ್ಲಿ ಇತ್ತು ಅಂದ್ರೆ ಇವತ್ತು ನಮ್ಗೆ ವಾತಾವರಣನೇ ಬೇರೆ ಆಗುತ್ತೆ. ನಾವು ಯಾವುದಾದ್ರೂ ಜನಕ್ಕೆ ನಾವು ಮಾತಾಡ್ತೀವಿ, ಗುದ್ದಾಡ್ತೀವಿ, ಮತ, ಧರ್ಮ, ಜಾತಿ ಈ ಬಗ್ಗೆ ನಮ್ಗೆ ಯಾವುದೂ ಗೊತ್ತೇ ಇರಲಿಲ್ಲ. ಯಾಕೆ ನನಗೆ ಚರ್ಚಿನ ಬಗ್ಗೆ ಒಂದು ಸಂಬಂಧ ಇದೆ ಅಂದ್ರೆ, ಚರ್ಚು ಹಾಗೂ ನಾನು ಹುಟ್ಟಿ ಬೆಳೆದಿರೋ ವಾತಾವರಣ ಇಲ್ಲೇ ನನಗೆ ಇಲ್ಲೇ ಓದಿರ್ತಕ್ಕಂಥದ್ದು. ಇಲ್ಲಿ ಫಾದರ್ ಹೇಗಿತ್ತು ಅಂದ್ರೆ, ನಾವು ಚರ್ಚ್ಗಳಲ್ಲಿ ನಮ್ಗೆ ಯಾರು ಅಡೆತಡೆನೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಹೇಗೆ ಹೋಗ್ತೀವೋ ಹಾಗೆ ಚರ್ಚ್ಗಳಲ್ಲಿ ಎಲ್ಲದನ್ನು ಹೋಗ್ತೀವಿ. ನಾವು ಆ ದಿನಗಳು ಹೇಗಿತ್ತು, ಫಾದರ್ ಮನೆಗೆ ಸೀದಾ ಅಡುಗೆ ಮನೆ ತನಕ ಹೋಗಿ ವಾಪಸ್ ಬಂದು ನಮ್ಗೆ ಕೇಳೋರೆ ಆಗಿದೆ. ಆ ರೀತಿ ಆಗಿದೆ. ಫಾದರ್ ನಮ್ಗೆ ಕರೆದು ಹಿಡಿದು ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಕೇಳಿ ಕೊಡೋದು, ಒಂದ್ ರೀತಿ ಹೇಳಿ ಯಾರೇ ಮರಣ ಹೊಂದಿದ್ರು ನಾವು ಬಂದಲ್ಲಿ ಮೇಲ್ಪತ್ತಿ ಹಚ್ಚಿ ನಾವು ಪ್ರೇಯರ್ ಮಾಡುವಂಥದ್ದು. ನಾವು ಬೆಳೆದಿರೋದೇ ಈ ಮಧ್ಯೆ, ಸಮಾಜಗಳ ಮಧ್ಯೆ ಬೆಳೆದವರು. ಯಾವತ್ತೂ ನಮ್ಗದು ಇರಲಿಲ್ಲ. ನನ್ಗೊಂದು ಎಲ್ಲೋ ಒಂದ್ ಕಡೆ ಕೆಲವೊಂದು ಸಂಬಂಧಗಳಿದೆ, ಒಂದು ಗುಣವೇ ಇದೆ. ಚರ್ಚಿಗೆ ನನ್ಗೊಂದು
ಕೊಡಬೇಕು ಮಾಡಬೇಕು ಅಂತ ಯಾವಾಗಲೂ ನಂಗೆ ಏನಾದರೂ ಯೋಚನೆಗಳು ಬಂದಾಗ ಚರ್ಚ್ ಕಟ್ಟಬೇಕಾದ್ರೂ ಅಷ್ಟೇ ಇಂಟರ್ಪ್ರಿಟೇಟರ್ಸ್ ಒಂದೇ ಮಾತಾಡಿದ್ರು, ನೀವು ಇಷ್ಟು ಕೊಡಬೇಕು ಅಂತ ಒಂದೇ ಮಾತು, ಅದು ನಾನು ಕೊಟ್ಟಿರ್ತೀನಿ ಆಮೇಲೆ ನೀವು ಕೊಡೋ ಅಂತ. ಅದು ಒಂದು ನನಗೆ ಏನಂದ್ರೆ ನನ್ನ ಭಾಗದಲ್ಲಿ ನಾನು ಯಾವಾಗ ಹೊರಗಿತ್ತು, ನಾನು ಎಲ್ಲೆಲ್ಲೋ ಕಡೆ ಹೋದಾಗ ದೊಡ್ಡ ದೊಡ್ಡ ಚರ್ಚ್ ನೋಡ್ತಿದ್ವಿ, ಅಯ್ಯೋ ನಮ್ಮ ಸಾಗರದಲ್ಲಿ ಯಾಕೆ ಇನ್ನೂ ಈ ರೀತಿ ಇದೆ, ಹಂಚಿದೆ ಚರ್ಚ್ ಇದೆ, ನಾವು ಇಷ್ಟು ಓಡಾಡಿ ಬೆಳೆದ ಚರ್ಚ್ ದೊಡ್ಡದಾಗಬೇಕಿತ್ತು, ಇನ್ನೂ ಚೆನ್ನಾಗಿ ಬೆಳಿಬೇಕಿತ್ತು ಅನ್ನೋದಿತ್ತು. ಕೊನೆಗೆ ಒಂದು ದಿನ ನಾವು ಯಾವಾಗ ಬೆಳೆದು ಬಂದ್ವಿ, ನಾವು ಒಂದು 4 ಜೊತೆಗೆ ನಾವು ಏನಾದರೂ ಒಂದು ಸೇವೆ ಮಾಡಿ ರೂಪದಲ್ಲಿ ಕೊಡುವಂತ ಒಂದು ಶಕ್ತಿ ಬಂದಾಗ ಬಂದ್ಬಿಟ್ಟು ಒಂದು ಒಳ್ಳೆ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ ಆದಾಗ ನಾವು ತುಂಬಾ ನಮಗೆ ಎಷ್ಟು ಹೆಮ್ಮೆ ಆಯ್ತು ಅಂದ್ರೆ ನಮ್ಮ ಗುಡಿ ಗೋಪುರಗಳು ಯಾವ ರೀತಿ ಬೇರೆ ಬಂತು, ನಾವು ಎಷ್ಟು ಸಂತೋಷ ಪಡ್ತೀವೋ ಈ ಚರ್ಚ್ ನಮ್ಮ ಈ ನೆನಪೈನ ಒಂದು ಎದುರುಗಡೆ ನಿಂತಾಗ ನಮ್ಗೆ ಅಷ್ಟೇ ಖುಷಿಯಾಗಿದೆ. ವಿಶೇಷವೇ ಸರಿ. ಈ ಲಯನ್ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಸೇವೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ತನ್ನ ಕಾಲನ್ನು ಚಾಚಿದೆ, ಕೈಯನ್ನು ಚಾಚಿದೆ. ನಾವಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ, ಯಾವುದೇ ಏನೇ ಸಂದರ್ಭ ಬಂದರೂ ಸಹ ನಾವಿದ್ದೇವೆ ಅಂತ ಹೇಳುವಂಥ ಒಂದು ಮಾತು ಲಯನಿಸಮ್ ಇವತ್ತು ಹೇಳ್ತದೆ. ಇವತ್ತು ಲಯನಿಸಮ್ ಎಲ್ಲ ಜಾತಿಯವರು, ಎಲ್ಲ ಮತದವರು, ಎಲ್ಲ ಪ್ರಾಂತದವರು ಇದ್ದಾರೆ ಅಂತ ಹೇಳಲಿಕ್ಕೆ ಕಾರಣ ಇದೇ ಸೇವೆಯೇ ಕಾರಣ. ಇವತ್ತು ನಾವು ಲಯನಿಸಮ್ನಲ್ಲಿ ವಿಶ್ವ ಸೇವಾ ದಿನದ ಅಂಗವಾಗಿ ಒಂದು ಸೇವಾ ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಚರ್ಚಿಗೆ ಒಂದು ವೀಲ್ ಚೇರನ್ನು ಕಡಿಮೆನೆ, ಚರ್ಚಿಗೆ ಏನೇ ಕೊಟ್ಟು ಅದು ಕಡಿಮೆನೆ, ಆದರೆ ಒಂದು ಸಾಂಕೇತಿಕವಾಗಿ ನಾವು ನಮ್ಮ ದಾರಿಗಳಾದಂಥ ಪವಿತ್ರ ಹುಟ್ಟುವ ನಾಗರಾಜರ ಮುಖಾಂತರ ನಾವು ಈ ಒಂದು ಸೇವೆಯನ್ನು ಲಯನದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ನಾಗರಾಜರು ಇವತ್ತು ಸಾಗರದಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದಂಥವ್ರು, ನಗರದ ಸದಸ್ಯರು ಸಹ ಆಗಿದ್ದರು. ಹಾಗೆ ಯಾವುದೇ ಸೇವೆ ಇದ್ರೂ ಸಹ ನಾನು ಮುಂದೆ ಎದುರುವಂಥ ಒಂದು ರೀತಿಯಲ್ಲಿ ಕೆಲಸವನ್ನು ನಾವು ಮಾಡುವಂಥವ್ರು. ಅದೇ ರೀತಿ ನಮ್ಮ ಪಕ್ಕದಲ್ಲಿ ನಮ್ಮ ನಾಗರಾಜರು ಇಲ್ಲೇ ಪಕ್ಕದಲ್ಲೇ ಚರ್ಚ್ ಪಕ್ಕದಲ್ಲೇ ಇರುವಂಥವ್ರು. ಈ ರೀತಿ ಅನೇಕ ಜನ ಇವತ್ತು ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಈ ವರ್ಷ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಈ ವರ್ಷ ಆಗ್ತಾ ಇದೆ. ಭಾಳ ನಮಗೆ ಸಂತೋಷ ಸಂಗತಿ ಏನಪ್ಪ ಅಂತ ಹೇಳಿದರೆ, ಇವತ್ತು ನಮ್ಮದು ಲಯನ್ಸ್ ಜಿಲ್ಲೆ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಸುಮಾರು ಹೆಚ್ಚು ಕಡಿಮೆ ಇವತ್ತು ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ 100 ಕ್ಲಬ್ಗಳ ಮೇಲೆ 130 ಕ್ಲಬ್ಗಳು ಇವತ್ತು ನಮ್ಮ ಲಯನ್ಸ್ ಜಿಲ್ಲೆ ಅಡಿಯಲ್ಲಿ ನಮ್ಮದು ಬರ್ತದೆ. ಈ ಲಯನ್ಸ್ ಜಿಲ್ಲೆಯಲ್ಲಿ ಇವತ್ತು ಸಾಗರ ಕ್ಲಬ್ಬು ನಮ್ಮ 2ನೇ ಸ್ಥಾನದಲ್ಲಿ ನಾವಿವತ್ತು ಮಂತ್ಲಿ ರಿಪೋರ್ಟನ್ನು ನೋಡಿದಾಗ 2ನೇ ಸ್ಥಾನದಲ್ಲಿ ಇವತ್ತು ಸಾಗರ ಲಯನ್ಸ್ ಕ್ಲಬ್ ಇದೆ. ಹೊರತು ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದೆ ಅಂತ ಹೇಳುವಂಥ ಸಂಗತಿಯಲ್ಲಿ ಈ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಜೊತೆಗೆ ನಮ್ಮೆಲ್ಲ ಸದಸ್ಯರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JNS ನ್ಯೂಸ್.